ಹಾಯ್ ಫ್ರೆಂಡ್ಸ್, ನಿನ್ನೆ ಲಾಗ್ಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು. ನಾನಿವತ್ತು ನಿನ್ನೆ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂತ. ಯಾವ ದೇವಸ್ಥಾನ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ನೋಡಿ ಅಂತ ಕೇಳ್ಕೊಳ್ತಾ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಹುಷಾರಿಲ್ಲದೆ ಆದಾಗಿಂದ ಯಾವುದೇ ವಿಡಿಯೋ ನಾನು ಹಾಕಿರಲಿಲ್ಲ, ಅದಕ್ಕೆ ಈ ವಿಡಿಯೋ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನೀಗ ಹೊರಟಿದ್ದು ಇಲ್ಲಿ ನಮ್ಮ ಹೊಲ್ದ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲೇ ಅವರು ಗಂಗಮ್ಮ ಶಾಸ್ತ್ರ ಮಾಡಿ ಅಲ್ಲೇ ಬೋರೆಲ್ಲ ಹಾಕ್ಸಿರೋದು. ನಮ್ಮ ಅಣ್ಣ ಅವ್ರು ನಮ್ಮನ್ನು ಕರೆದಿದ್ರಲ್ಲ ಅವರು. ಯಾಕಂದರೆ ದೇವಸ್ಥಾನ ಅಕ್ಕಪಕ್ಕನೇ ಎಲ್ಲರೂ ನಮ್ಮವೆಲ್ಲ ಹೊಲಗಳಿದ್ದಾವೆ, ನಮ್ಮ ಕ್ಯಾಸ್ಟ್ ಅವ್ರದ್ದು ಎಲ್ಲರದು. ಹಾಗಾಗಿ ನಮ್ಮ ಅತ್ತೆ ಮಗ ಒಬ್ಬರು ಹೊಲ್ದ ಕಡೆ ಹೊರಟರು, ಅವನ ಜೊತೆ ನಾನು ಬೈಕಲ್ಲಿ ಬಂದೆ. ನಮ್ಮಮ್ಮ ಮುಂಚೆ ಹೋಗ್ಬಿಟ್ಟಿದ್ರು, ಎಲ್ಲರೂ ಆಗಲಿ ಊಟ ಮಾಡ್ಕೊಂಡು ಬಂದರು. ನಾನು ಊರಲ್ಲಿ ಇದ್ದಾಗಲೇ ಪೂಜೆ ಮುಗಿಸ್ಕೊಂಡು, ಹಂಗಾಗಿ ಅಮ್ಮ ಬೇಗ ಹೋದರು, ನಾನು ಲೇಟಾಗಿ ಬಂದೆ. ನಾನು ಸುಸ್ತಿದ್ದಿದ್ದರಿಂದ ನಂಗೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ದೇವ್ರಿಗೆಲ್ವಾ ಬರಲೇಬೇಕಂತೇಳಿ ನಾನು ಕೈ ಮುಗ್ದೋಗೋಣ ಅಂತೇಳಿ ಬಂದಾಗ ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಇವರೆಲ್ಲ ನಮ್ಮೂರವರೆಲ್ಲ. ಚಿಕ್ಕನಡ್ಕೆ ಅಂತೇಳಿ ಇಲ್ಲೇ ಅಮರಾಪುರದ ಹತ್ರ ಇದೆ ಅಂತ ನನಗೆ ಗೊತ್ತಿಲ್ಲ, ನೋಡಿಲ್ಲ ಅದೇ ಊರನ್ನ. ಅವರು ಮುಡಿ ಕೊಡೋ ಶಾಸ್ತ್ರ ಇತ್ತಂತ, ಅವರು ಹರಕೆ ಮಾಡ್ಕೊಂಡಿದ್ದರಿಂದ ಅದನ್ನು ಪೂಜೆ ಮಾಡಿ ಅದು ಶಾಸ್ತ್ರ ಮಾಡ್ತಾಯಿದ್ರು. ನಾನು ಬಂದಾಗ ನಮ್ಮ ಮಗನಿಗೆ ಮೊಬೈಲ್ ಕೊಟ್ಟು ಒಂದು ವೀಡಿಯೋ ಮಾಡಿಸ್ಕೊಂಡು ಇರಲಿ ಅಂತ, ಫುಲ್ ನಾನು ಎಲ್ಲೂ ತೋರಿಸ್ಕೊಳಕ್ಕಾಗಲಿಲ್ಲ ಅಂತ. ನಾನು ಬೇರೆಯವ್ರಿಗೆ ಕೊಡಬೇಕಂದ್ರೆ ಏನು ಅಂದ್ಕೊಳ್ತಾರೋ ಅನ್ನೋ ಥರ ಆಗುತ್ತೆ. ಯಾಕಂದರೆ ಯೂಟ್ಯೂಬರ್ಸ್ ಅಂದರೆ ಒಂಥರ ಎಷ್ಟು ಕೇವಲವಾಗಿ ನೋಡ್ತಾರೆ ಅನ್ನೋದು ನನಗೆ ಯೂಟ್ಯೂಬ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಅದಕ್ಕೆ ನನಗೆ ಬೇರೆಯವ್ರನ್ನ ಕೇಳೋಕೆ ಒಂಥರ ಅನಿಸುತ್ತೆ. ನಾನು ಯಾರಿಗೂ ಕೊಡೋಕ್ಕೆ ಹೋಗಲ್ಲ, ನಾನೇ ಆದಷ್ಟು ವೀಡಿಯೋನ ಮಾಡ್ಕೊತೀನಿ. ಈಗ ದೇವ್ರದ್ದು ಯಾವುದು ದೇವಸ್ಥಾನ ಅಂತಲೂ ಹೇಳ್ಬಿಡ್ತೀನಿ. ಚಿತ್ರಲಿಂಗೇಶ್ವರ ದೇವಸ್ಥಾನ ನೋಡಿ. ನಾನು ಆಗಲೇ ಒಂದು ಸರಿ ಶಿವರಾತ್ರಿಯಲ್ಲಿ ಜಾಗರಣೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಇದೇ ದೇವ್ರದ್ದು, ಅದೇ ದೇವರು ಚಿತ್ರಲಿಂಗೇಶ್ವರ ಅಂತ ಹೇಳ್ಬಿಟ್ಟು ದೇವರು ಇದು. ಇದೇ ದೇವ್ರಿಗೆ ಈಗ ನಾನು ಬಂದಿದ್ದು. ಇಲ್ಲೇ ಎಲ್ಲ ನಮ್ಮ ಹೊಲಗಳೆಲ್ಲ ಇರೋದು ಊರು ಇದೆಯಲ್ಲ, ಇಲ್ಲೇ ಸುತ್ತ ಅಕ್ಕಪಕ್ಕ ಎಲ್ಲ ನಮ್ಮ ಹೊಲಗಳೆಲ್ಲ ಇರೋದು. ನಾವು ಚಿಕ್ಕ ಮಕ್ಕಳಿಂದ ಈ ದೇವರು ಅಂದರೆ ಈ ದೇವಸ್ಥಾನದ ಹತ್ರ ನಾವು ಆಡಿ ಬೆಳ್ಕೊಂಡು ಬಂದ್ವಿ. ನಮಗೇನಿದು ಹೊಸ ದೇವಸ್ಥಾನ ಏನಲ್ಲ, ಹಳೆ ದೇವಸ್ಥಾನನೇ ನಮಗಾದರೆ. ಇವಾಗ ಇಂಪ್ರೂವ್ ಆಗಿರೋದ್ರಿಂದ ತುಂಬ ಕಮಿಟಿಯವರು, ಅಂದರೆ ಈ ದೇವಸ್ಥಾನದ ನಡ್ಕೊಳ್ಳೋರು, ಅಂದರೆ ಗುಡಿ ಕಟ್ಟು ಇರುತ್ತಲ್ಲ, ಹಂಗಾಗಿ ಅವರು ಕುಲದೇವರು ಅಂತೇಳಿ ಪೂಜೆ ಮಾಡ್ತಾರಲ್ಲ, ಅವರು ತುಂಬ ಜನ ಇದ್ದಾರೆ ಈ ದೇವ್ರಿಗೆ. ಬೇರೆ ಕಡೆ ಇದ್ದಾರೆ. ಅವರೆಲ್ಲ ಬಂದು ಈಗ ಕಮಿಟಿ ಮಾಡಿ ಈ ದೇವಸ್ಥಾನನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿ, ಮತ್ತು ಇದಕ್ಕೆ ನಮ್ಮ ಬಸ್ ಸ್ಟಾಪಿಂದ ಹಿಡಿದು ಕೆಂಚಮ್ಮನಹಳ್ಳಿಯಿಂದ ಡೈರೆಕ್ಟ್ ದೇವಸ್ಥಾನದ ಹತ್ರವರೆಗೂ ಇದನ್ನು ತಾರ್ ರೋಡ್ ಮಾಡಿಸಿದ್ದಾರೆ. ರೋಡ್ ಇರೋದ್ರಿಂದ ಈಗ ಎಲ್ರಿಗೂ ಬರೋರ್ಗೂ ಹೋಗೋರ್ಗೂ ತುಂಬ ಅನುಕೂಲ ಆಗಿದೆ. ಅದೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ನೀರಿಂದ ಆಯಿತು, ಕುಡಿಯೋ ನೀರಿಂದು ಅಲ್ಲಿ, ಮತ್ತು ಇರೋಕ್ಕೆ ಆವಾಗ ಮಳೆ ಬಂದಾಗ ತುಂಬ ಹಿಂಸೆ ಆಗಿತ್ತು, ಯಾರೇ ಉಳ್ಕೋಬೇಕಂದ್ರೆ ನೈಟು. ಈಗ ಏನು ಕರೆಂಟಿಂದ ಆಯಿತು, ಈಗ ಮಂಟಪ ದೊಡ್ಡದಾಗಿ ಮಾಡಿಸಿದ್ದಾರೆ. ಮದುವೆಗಳು ಎಲ್ಲನೂ ಫಂಕ್ಷನ್ಗಳು ನಡೀತಾವೆ ಅಲ್ಲೇ. ಈಗ ದೇವಸ್ಥಾನದ ಹತ್ರ ಆ ಥರ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಮಾತ್ರ ದೇವಸ್ಥಾನನ. ನಮಗಂತೂ ತುಂಬ ಖುಷಿಯಾಗುತ್ತೆ ನೋಡಿದಾಗ. ನಮಗೂ ದೇವಸ್ಥಾನ ಆದಾಗ ನೋಡಬೇಕು ಅನ್ನೋದು ತುಂಬ ಆಸೆ ಇದೆ, ನೋಡಬೇಕು. ಒಂದು ಸರಿ ನಾನು ಖಂಡಿತ ವಿಡಿಯೋನ ಶೇರ್ ಮಾಡ್ಕೊತೀನಿ ದೇವಸ್ಥಾನ ಆದಾಗ. ಈಗ ಸದ್ಯಕ್ಕೆ ಇನ್ನೂ ಕಲ್ಲುಗಳೆಲ್ಲ ಒಡೆಸಿದ್ದಾರೆ. ಒಡಿಸಿ ಈಗ ನೋಡಿ, ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣ ಅವ್ರ ಮಗಳು ಆಶಾ ಅಂತೇಳಿ, ಅವಳು ಸೀರೆ ಉಟ್ಕೊಂಡಿದ್ದಾಳಲ್ಲ, ಈ ಕಡೆ ಇರೋವಳು ಇವಳು ಶಿವಮ್ಮ ಅಂತ ಅವ್ರ ಸೊಸೆ. ಇವಳಿಗೆ 2 ಮಕ್ಕಳು, ಅವಳಿಗೆ 3 ಜನ ಮಕ್ಕಳು. ನಾನು ಅವ್ರನ್ನ ಮಾತಾಡಿಸ್ಕೊಂಡು ನಾನು ಜೊತೆಗೆ ಊಟ ಮಾಡಿದ್ವಿ. ಇಲ್ಲ, ಅವರು ಪಾಪ ಸುಸ್ತಾಗಿದ್ದರು ಕೆಲಸ ಮಾಡಿ. ಮೂವರು ಊಟ ಮಾಡಿ ನಾವು ಆಶಾ ಇನ್ನೂ ಬಂದಿರೋರಿಗೆ ಊಟಕ್ಕೆ ಇಡೋಕ್ಕೆ ಮತ್ತೆ ಎದ್ದೋದ್ಲು. ಇನ್ನೂ ಬರ್ತಾಯಿದ್ರು ಊಟ ಮಾಡೋರು ಬೇರೆಯವರು, ಅಂದರೆ ಇವರೆಲ್ಲ ಬೇರೆ ಊರವ್ರು ಯಾರಾದರೂ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಉಳಿದಿರೋದೆಲ್ಲದೇ ಅಲ್ಲೆಲ್ಲ ಊಟಕ್ಕಿಟ್ಟು ಉಳಿದಿರೋದನ್ನ ಸ್ವಲ್ಪ ಇದ್ದರೆ ತಗೊಂಡೋಗ್ತಾರೆ, ಇಲ್ಲಾಂದರೆ ಎಲ್ಲನೂ ಊಟಕ್ಕೆ ಇಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಸೋಮವಾರದ ದಿನ ಮಾತ್ರ ಯಾರೇ ಬಂದ್ರೂ ಇಲ್ಲಿ ಊಟ ಸಿಗುತ್ತೆ ನೋಡಿ ದೇವಸ್ಥಾನದ ಹತ್ರ. ಯಾಕಂದರೆ ಸೋಮವಾರದ ದಿನ ಯಾರೇ ಬೇರೆ ಊರವರು ಇಲ್ಲ ನಮ್ಮೂರವರು ಯಾರಾದ್ರೂ ಅನ್ನ ಸಂತರ್ಪಣೆ ಮಾಡಿಸ್ತಾರೆ. ಈ ದೇವಸ್ಥಾನದ ಹತ್ರ ಮಾತ್ರ ಮಿಸ್ ಆಗೋಲ್ಲ. ನಾವು ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿಂದ ನೋಡಿರೋದು. ಯಾವತ್ತೂ ಸೋಮವಾರ ಇಲ್ಲಿ ಅನ್ನ ಸಂತರ್ಪಣೆ ನಡೀದೇ ಇರಲ್ಲ ಈ ದೇವ್ರ ಹತ್ರ. ಅಷ್ಟು ಪವರ್ಫುಲ್ ದೇವರು. ನೋಡೋಕೆ ಸಿಂಪಲ್ಲಾಗಿದ್ರೂ ತುಂಬ ಪವರು. ನಮ್ಮಮ್ಮಂಗೆ ಗೊತ್ತು ಈ ದೇವರು ಪವರ್ಫುಲ್ ದೇವರು ಅಂತ. ಯಾಕಂದರೆ ನಮ್ಮ ಮನೇಲಿ ಏನೇನು ನಡೆದ್ರು ಫಸ್ಟ್ ಹೋಗಿ ಕಣ್ಣೀರು ಹಾಕ್ಕೊಂಡು ಬೇಡ್ಕೊಳ್ಳೋದು ಈ ದೇವ್ರನ್ನ. ನಮ್ಮಮ್ಮಂಗೆ ಏನಾದರೂ ಕಣ್ಣೀರು ಹಾಕಿದ್ರೆ ಖಂಡಿತ ದೇವರು ಏನೋ ಒಂದು ರೂಪದಲ್ಲಿ ಕಾಣಿಸ್ಕೊಂಡು ಅದು ಒಳ್ಳೇದು ಮಾಡಿಬಿಡ್ತಾನಂತೆ. ಆ ಥರ ನಮ್ಮಮ್ಮ
ನಂಬಿದ್ದಾರೆ ಈ ದೇವ್ರನ್ನ, ತುಂಬ ನಂಬ್ತಾರೆ. ನಮ್ಮ ಮನೇಲಿ ನಮ್ಮಮ್ಮ ಏನೇ ಒಂದು ಬೆಳೆ ಇಡಬೇಕಂದ್ರೂ ಈ ದೇವ್ರಿಗೆ ಫಸ್ಟ್ ಪೂಜೆ ಮಾಡ್ಕೊಬಂದು ಆಮೇಲೆ ಬೆಳೆ ಇಡ್ತಾರೆ. ನಮ್ಮ ತಮ್ಮವ್ರಿಗೂ ತುಂಬ ನನ್ನ ಚಿಕ್ಕ ತಮ್ಮನಿಗೆ ತುಂಬ ಫೇವ್ರೇಟ್ ದೇವ್ರು ಅಂತಲೇ ಹೇಳ್ಬೇಕು ಇದನ್ನು. ಇದು ಶಿವಲಿಂಗನೇ ಹೇಳ್ಬೇಕಂದ್ರೆ ಶಿವನೇ, ಅದನ್ನು ಚಿತ್ರಲಿಂಗೇಶ್ವರ ಅಂತ ಕರೀತಾರೆ ಅಷ್ಟೇ. ನೋಡಿ ಕಲ್ಲುಗಳೆಲ್ಲ ಈ ಥರ ಒಡಿಸಿದ್ದಾರೆ ಕಮಿಟಿಯವರು ದೇವಸ್ಥಾನ ರೆಡಿ ಮಾಡಿಸೋದಕ್ಕೆ. ದೇವಸ್ಥಾನ ಆದಾಗ ಖಂಡಿತ ಒಂದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ತಪ್ಪದೆ. ನಾನು ಅದಕ್ಕೆ ಕಾಯ್ತಾಯಿದ್ದೀನಿ. ಆದರೆ ಆಗೋದು ತುಂಬ ಟೈಮ್ ತಗೊಳುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ಸುಮಾರಾಗಿ ಚಿಕ್ಕದಾಗಿ ಆಗೋ ದೇವಸ್ಥಾನ ಆದರೆ ಬೇಗ ಆಗ್ತಿತ್ತು. ದೊಡ್ಡದಾಗಿ ಅಂದರೆ ತುಂಬ ಇನ್ನೂ ಕಲ್ಲುಗಳು ಹೊಡ್ಸೋದು ತುಂಬ ಇದೆಯಂತೆ. ದೊಡ್ಡ ಅಂದರೆ ದೊಡ್ಡ ಅಮೌಂಟಲ್ಲಿ, ಅಂದರೆ ದುಬಾರಿ ವೆಚ್ಚ ಅಂತಾರಲ್ಲ ಆ ಥರ ದೊಡ್ಡ ಅಮೌಂಟಲ್ಲಿ ಎಷ್ಟು 50 ಕೋಟಿನೋ ಎಷ್ಟೋ ಹೇಳಿದ್ರು ಅಮೌಂಟ್. ಅದು ಅಷ್ಟರ ದುಡ್ಡಲ್ಲಿ ದೇವಸ್ಥಾನ ಕಟ್ತಾರಂದರೆ ಏನು ಸುಮಾರಾಗಿ ಕಟ್ತಾರಾ ಹೇಳಿ. ಹಂಗಾಗಿ ನನಗೂ ನೋಡಬೇಕು ದೇವಸ್ಥಾನ ಯಾವ ರೀತಿ ಇರುತ್ತೆ ಅಂತ ಆಸೆ ಇದೆ. ನೋಡಿದಾಗ ನಾವು ಖಂಡಿತ ಆದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ಥರ ನೋಡಿ ಅವರು ಗೊಲ್ಲರು ಪೂಜೆ ಮಾಡೋದಕ್ಕೆ ಅಂದರೆ ಈ ಥರ ಮಣೆ ಬಿಡ್ತಾರೆ. ನಮ್ಮ ಕಡೆ ಮಣೆ ಅಂತ ಕರೀತಾರೆ. ಕಂಬಳಿ ಮೇಲೆ ಮಂಡಕ್ಕಿ ಅಂದರೆ ಕಳೆಪುರಿ ಅಂತೀರಲ್ಲ ನೀವು ಬೇರೆ, ಅದನ್ನು ಮಂಡಕ್ಕಿ ಅಂತೀವಿ ನಾವು. ಮಂಡಕ್ಕಿ ಮತ್ತು ಸ್ವಲ್ಪ ಬೆಲ್ಲ, ಬಾಳೆಹಣ್ಣು, ಕಾಯಿ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಇಟ್ಬಿಟ್ಟು ದೊಡ್ಡವರು ಚಿಕ್ಕವರು ಎಲ್ಲರೂ ಕುಣಿತಾರೆ ದೇವ್ರು ಹೊರಗಡೆ ತಂದಾಗ. ನಮ್ಮ ಕಡೆ ಅದನ್ನು ಅವರು ಮಕ್ಕಳೆಲ್ಲ ಕುಣಿಸಿದ್ದಾರೆ ಸದ್ಯಕ್ಕೆ. ಇಲ್ಲಿ ದೊಡ್ಡವ್ರು ಯಾರೂ ಕುಣಿಲಿಲ್ಲ. ಆ ಥರ ಮಾಡ್ತಾರೆ, ಅವ್ರ ಪದ್ಧತಿ ಪ್ರಕಾರ ಮಾಡ್ತಾರೆ. ದೇವ್ರನ್ನ ಹೊರಗಡೆ ತಂದಾಗ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಹಾಡುಗಳೆಲ್ಲ ದೇವ್ರ ಮೇಲೆ ತುಂಬ ಚೆನ್ನಾಗಿ ಹೇಳ್ತಾರೆ. ನಮ್ಮ ನಾಯಕರು ಆ ಥರ ಅಲ್ಲ, ನಮ್ಮ ಕ್ಯಾಸ್ಟವ್ರು ಏನಿದ್ರು ಪೂಜೆ ಆಯಿತಾ ನಡೀರಿ ಊಟಕ್ಕೆ ಅಂದಿರ್ತಾರೆ. ಫ್ರೆಂಡ್ಸ್, ಈ ಥರ ಇತ್ತು ನನ್ನ ಇವತ್ತಿನೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.